ವೀಕ್ಷಕರೇ, ಸೀರಿಯಲ್ ನಟಿ ವೈಷ್ಣವಿ ಗೌಡ ಅವರು ಸಪ್ತಪದಿ ತುಳಿದಿದ್ದಾರೆ. ಅನ್ಕುಲ್ ಮಿಶ್ರಾ ಜೊತೆ ಅವರ ಮದುವೆ ನೆರವೇರಿದೆ. ಈ ವಿವಾಹ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ಅನೇಕರು ಸಾಕ್ಷಿಯಾಗಿದ್ದಾರೆ. ಮದುವೆ ಬಳಿಕ ವೈಷ್ಣವಿ ಗೌಡ ಅವರು ಸುಂದರ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಅಷ್ಟಕ್ಕೂ ವೈಷ್ಣವಿ ಗೌಡ ಅವರು ಮದುವೆಯಾಗಿರುವ ಹುಡುಗನ ಹೆಸರು ಅನ್ಕುಲ್ ಮಿಶ್ರಾ. ಏರ್ ಫೋರ್ಸ್ ಆಫೀಸರ್ ಆಗಿ ಅವರು ಕೆಲಸ ಮಾಡುತ್ತಿದ್ದಾರೆ. ಅನ್ಕುಲ್ ಮಿಶ್ರಾ ಮತ್ತು ವೈಷ್ಣವಿ ಗೌಡ ಅವರದ್ದು ಲವ್ ಮ್ಯಾರೇಜ್ ಅಲ್ಲ, ಅಪ್ಪಟ ಅರೇಂಜ್ ಮ್ಯಾರೇಜ್. ಅಮೂಲ್ಯ, ವಿಜಯ್ ಸೂರ್ಯ, ನಿವೇದಿತಾ ಗೌಡ, ಅಲೋಕ್, ಕಾರುಣ್ಯ, ರಾಮ್ ಮುಂತಾದ ಸೆಲೆಬ್ರಿಟಿಗಳು ಈ ಮದುವೆಗೆ ಹಾಜರಿ ಹಾಕಿದ್ದಾರೆ. ಮದುವೆಯಲ್ಲಿ ಸೆಲೆಬ್ರಿಟಿಗಳೆಲ್ಲ ಕುಣಿದು ಕುಪ್ಪಳಿಸಿದ್ದಾರೆ. ವೀಕ್ಷಕರೇ, ಇನ್ನು ಅನೇಕ ವರ್ಷಗಳಿಂದ ವೈಷ್ಣವಿ ಗೌಡ ಅವರು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದವರು. ಸೀರಿಯಲ್ನಲ್ಲಿ ನಟಿಸುವ ಮೂಲಕ ಅಪಾರ ಖ್ಯಾತಿ ಗಳಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8 ರಿಯಾಲಿಟಿ ಶೋನಲ್ಲಿ ವೈಷ್ಣವಿ ಗೌಡ ಅವರು ಸ್ಪರ್ಧಿಸಿದ್ದರು. ವೈಷ್ಣವಿ ಗೌಡ ಅವರಿಗೆ ಮೊದಲಿನಿಂದಲೂ ಮದುವೆ ಪ್ರಪೋಸಲ್ ಬರುತ್ತಿದ್ದವು. ಆದರೆ ಯಾವುದನ್ನು ಕೂಡ ಅವರು ಒಪ್ಪಿಕೊಂಡಿರಲಿಲ್ಲ. ಅಂತಿಮವಾಗಿ ಉತ್ತರ ಭಾರತದ ಅನ್ಕುಲ್ ಮಿಶ್ರಾ ಜೊತೆ ವೈಷ್ಣವಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದ್ರೆ ಬೇಸರದ ಸಂಗತಿ ಎಂದರೆ ಮದುವೆ ಗೌಡರ ಸ್ಟೈಲ್ ನಲ್ಲೇ ನಡೆದೇ ಇಲ್ಲ. ಬದಲಾಗಿ ಉತ್ತರ ಭಾರತದ ಸ್ಟೈಲ್ ಅಲ್ಲಿ ನಡೆದಿದ್ದು. ಇಂತಹ ಪದ್ಧತಿಗೆ ಅದ್ಯಾಕೆ ಒಪ್ಪಿಕೊಂಡರೋ ಅರ್ಥವಾಗ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಗೌಡರ ಜಾತಿಯಲ್ಲಿ ಒಳ್ಳೆಯ ಹುಡುಗರಿದ್ದರು. ಆದ್ರೆ ಅವರೆಲ್ಲರ ನಿರಾಕರಿಸಿ ದೂರದ ಉತ್ತರ ಭಾರತದ ಹುಡುಗನನ್ನು ಮದುವೆಯಾಗಿದ್ದು, ಅವರ ಸಂಪ್ರದಾಯದಂತೆ ಮದುವೆಯಾಗಿದ್ದು ಅದೆಷ್ಟು ಸರಿ ಎಂದು ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ವೈಷ್ಣವಿ ಗೌಡ ಅವರು ಮದುವೆ ಮುನ್ನ ಸಂಗೀತ ಕಾರ್ಯಕ್ರಮ ಹಾಗೂ ಹಳದಿ ಶಾಸ್ತ್ರ ಮುಗಿಸಿದ ನಂತರ ಮೆಹಂದಿ ಕಾರ್ಯಕ್ರಮ ನಡೆಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಉತ್ತರ ಭಾರತೀಯ ಶೈಲಿಯಲ್ಲಿ ನಡೆದಿದೆ.